ನಮಸ್ಕಾರ. ನಾನು ಲೀಲಾ ಮಣ್ಣಾಲ. 2025 ಅಕ್ಟೋಬರ್ 12ನೇ ತಾರೀಕು ನಾವು ಮೈಸೂರಿನಿಂದ ತಾಳಗುಪ್ಪ ಎಕ್ಸ್‌ಪ್ರೆಸ್‌ನಲ್ಲಿ ಪಯಣಿಸಿ ಇಲ್ಲಿಗೆ ಅಂದರೆ ಮತ್ತುಗ ಹೋಮ್ ಸ್ಟೇ ತಾಳಗುಪ್ಪಕ್ಕೆ ತಲುಪಿದ್ದೇವೆ. ಬೆಳಗಿನ ಉಪಹಾರದ ನಂತರ ನಾವು ಟ್ಯಾಕ್ಸಿ ಮಾಡಿಕೊಂಡು ಇಲ್ಲೇ ಸಮೀಪದ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲು ಹೊರಟಿದ್ದೇವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸಿಗಂದೂರು ಸೇತುವೆ. ಸಿಗಂದೂರು ಸೇತುವೆಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬಾರಗೊಡ್ಲು ಮತ್ತು ಕಳಸವಳ್ಳಿ ನಡುವೆ ಶರಾವತಿ ನದಿಯ ಹಿನ್ನೀರಿನ ಮೇಲೆ ನಿರ್ಮಿಸಲಾದ ಸೇತುವೆ. ಸುಮಾರು 2.44 ಕಿಲೋಮೀಟರ್ ಉದ್ದ, 16 ಮೀಟರ್ ಅಗಲ ಇದೆ. ಜುಲೈ 2025ರಲ್ಲಿ ಉದ್ಘಾಟನೆಗೊಂಡಿದೆ. ಸಿಗಂದೂರು ಚೌಡೇಶ್ವರಿ ದೇಗುಲಕ್ಕೆ ನೇರ ಸಂಪರ್ಕ ಕಲ್ಪಿಸುತ್ತದೆ. ಇದು ಕರ್ನಾಟಕದ ಅತಿ ಉದ್ದದ ಕೇಬಲ್ ಆಧಾರಿತ ಒಳನಾಡು ಸೇತುವೆಯಾಗಿದೆ. ಶರಾವತಿ ಹಿನ್ನೀರಿನ ಭಾಗದ 40ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ಸುಲಭ ಸಂಪರ್ಕ ಸಾಧನವಾಗಿದೆ. ಮೊದಲು ದೋಣಿ ಮೂಲಕ ಸಂಚರಿಸಬೇಕಾಗಿತ್ತು. ಸುಮಾರು 400 ಕೋಟಿಗಳಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸೇತುವೆ ಇದೀಗ ಅತ್ಯಂತ ಉಪಯುಕ್ತವಾಗಿದೆ ಅಲ್ಲದೆ ರಮಣೀಯವಾದ ಪ್ರಕೃತಿ ದೃಶ್ಯಗಳಿಗೆ ಕೂಡ ಸಾಕ್ಷಿಯಾಗಿದೆ. ಇದೀಗ ನಾವು ಸಿಗಂದೂರಿನ ಚೌಡೇಶ್ವರಿ ದೇಗುಲದ ಆವರಣದಲ್ಲಿ ಇದ್ದೇವೆ. ದೇವಾಲಯದ ಒಳಗೆ ನಾವು ವಿಡಿಯೋ ಮಾಡುವ ಹಾಗಿಲ್ಲ. ನಾವು ಒಳಗೆ ಹೋಗಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಬಂದಿದ್ದೇವೆ. ಬಹಳ ಸಂತೋಷ ಆಗಿದೆ ನಮಗೆ. ಇದೀಗ ಬಂದಿದ್ದೇವೆ ಇಕ್ಕೇರಿಯ ಅಘೋರೇಶ್ವರ ದೇವಾಲಯ. 16ನೇ ಶತಮಾನ ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಾಣವಾದಂತಹ ದೇಗುಲ ಕಣಶಿಲೆಯಲ್ಲಿ ದಕ್ಷಿಣಾಭಿಮುಖವಾಗಿ ಇದೆ. ಹಾಗೆ ವಾಸ್ತುಶಿಲ್ಪದ ಮೇರುಕೃತಿ ಕೂಡ ಆಗಿದೆ. ತಳವಿನ್ಯಾಸದಲ್ಲಿ ಗರ್ಭಗೃಹ, ಅರ್ಧಮಂಟಪ, ಹಿರಿದಾದ ಮುಖಮಂಟಪ ಇದೆ. ಹಾಗೆಯೇ ತನ್ನದೇ ಆದ ನಂದಿ ಮಂಟಪ ಕೂಡ ಇದೆ. ಗರ್ಭಗುಡಿಯು ದ್ರಾವಿಡ ಶೈಲಿಯಲ್ಲಿದೆ. ಅಘೋರೇಶ್ವರ ಶಿವಮೂರ್ತಿಯಲ್ಲದೆ ಇತರ ದೇವದೇವಿಯರ ಮೂರ್ತಿಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ವಿಶಾಲವಾದ ಪ್ರಾಂಗಣ, ಪ್ರಶಾಂತವಾದ ಪರಿಸರ. ಇಲ್ಲಿಗೆ ಬಂದಾಗ ಮನಸ್ಸು ಪ್ರಫುಲ್ಲಿತವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಕುಳಿತ ಭಂಗಿಯಲ್ಲಿರುವ ಬೃಹದಾಕಾರದ ನಂದಿ ವಿಗ್ರಹವಂತೂ ಬಹಳ ಆಕರ್ಷಕವಾಗಿದೆ. ನಮಗಂತೂ ಇಲ್ಲಿಗೆ ಬಂದು ಬಹಳ ಸಂತೋಷ ಆಯಿತು.